ಓಕೆ, ಸೊ ನೀವೆಲ್ಲ ಇವಾಗ ಈ ಕ್ಲಾಸ್ ಯಾಕೆ ಜಾಯ್ನ್ ಆಗಿದ್ದೀರಾ ಅಂತ ಹೇಳಿದ್ರೆ, ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಇಂಗ್ಲೀಷ್ ಓದಕ್ಕೆ ನಮಗೆ ಬರಲ್ಲ, ಇಂಗ್ಲೀಷ್ ಬರೆಯಕ್ಕೆ ಬರಲ್ಲ, ಇಂಗ್ಲೀಷಲ್ಲಿ ABCD ಬಿಟ್ಟರೆ ಬೇರೆ ಏನೂ ನಮಗೆ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಇಂಗ್ಲೀಷನ್ನು ಚೆನ್ನಾಗಿ ಸ್ಪಷ್ಟವಾಗಿ ಒಳ್ಳೆ ಪ್ರೊನೌನ್ಸಿಯೇಷನ್ ಮೂಲಕ ಇಂಗ್ಲೀಷ್ ಕಲಿಬೇಕು ಅಂತ ಜಾಯ್ನ್ ಆಗಿದ್ದೀರಾ, ರೈಟ್? ಸೊ ಇಂಗ್ಲೀಷ್ ಕಲೀಲಿಕ್ಕೆ ನಮಗೆ ಕನ್ನಡದ ಮೂಲಕನೇ ಡೈರೆಕ್ಟಾಗಿ ನಾನು ಟಾಪಿಕಿಗೆ ಬರ್ತಾ ಇದ್ದೀನಿ. ಕನ್ನಡದ ಮೂಲಕನೇ ಇಂಗ್ಲೀಷ್ ಕಲಿಯೋಕ್ಕಾಗುತ್ತಾ? ಕಲಿಬೋದು ಖಂಡಿತ. ಅಥವಾ ಕನ್ನಡ, ನನಗೆ ಕೆಲವರಿಗೆ ಕನ್ನಡ ನಾವು ಬರೋದಿಲ್ಲ, ನಾವು ಸ್ಕೂಲಿಗೆ ಹೋಗಿ ನಿಲ್ಸಿದೀವಿ, ಕನ್ನಡನ ಓದಕ್ಕೆ ಬರೆಯಕ್ಕೆ ಬರಲ್ಲ ಅನ್ನೋರ್ಗೂ ಸಹ ಇದು ಹೆಲ್ಪ್ ಆಗುತ್ತೆ. ಬಟ್ ಕನ್ನಡ ಅಲ್ಪ ಸ್ವಲ್ಪ ನಿಮಗೆ ಗೊತ್ತಿದ್ರೆ ಇದು ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಕನ್ನಡ ಗೊತ್ತಿಲ್ಲ ಅಂದ್ರೂ ಅರ್ಥ ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ನೋಡಿ, ಇಂಗ್ಲೀಷಲ್ಲಿ ಇಷ್ಟು ದೊಡ್ಡ ಒಂದು ಪದ ಇದೆ. ಓಕೆ, ಇಲ್ಲೇ ನಿಮಗೆ ಕಾಣಿಸ್ತಾ ಇರ್ಬೋದು, ದೊಡ್ಡದೊಂದು ಪದ ಇದೆ. 5 1 2 3 4 5 3 3 6 ಪದಗಳಿದೆ. ಇದನ್ನ ನೀವು ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ, ಓಕೆ, ಸೊ ಕ್ಲಾಸ್ ಮುಗಿಯೋಷ್ಟರಲ್ಲೇ ನಿಮಗೆ ಈ ಪದಗಳನ್ನು, ಇಷ್ಟು ದೊಡ್ಡ ಪದಗಳನ್ನು ಈಸಿಯಾಗಿ ನೀವು ಓದ್ಬೋದು. ಓಕೆ, ಸೊ ಇದನ್ನು ನೋಡಿ, ಇನ್ಕಾಂಪ್ರಿಹೆನ್ಸಿಬಿಲಿಟಿ, ಇಂಟರ್ಡಿಪೆಂಡೆನ್ಸ್, ಆಪ್ಟಿಮಿಸ್ಟಿಕ್ಲಿ, ಇಂಟರ್ಕನೆಕ್ಟೆಡ್ನೆಸ್, ಇನ್ಆಕ್ಸೆಸಿಬಿಲಿಟಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾನು ಹೆಂಗೆ ಓದಿದ್ನೋ ಅದೇ ಥರ ನೀವು ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ಈಸಿಯಾಗಿ ಸಿಂಪಲ್ ಆಗಿ ಓದ್ಬೋದು. ಅದನ್ನು ಇವತ್ತು ನಾನು ನಿಮಗೆ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಗಮನವಿಟ್ಟು ಕೇಳಿ, ಇದನ್ನ ನಾವು ಓದಬೇಕಾದ್ರೆ ಕಾಮನ್ ಆಗಿ ನೀವು ಟ್ರೈ ಮಾಡ್ತೀರಲ್ವ. ಈಗ ಇದನ್ನು ಓದಿ ಅಂತ ಯಾರಿಗಾದ್ರೂ ನಾನು ಹೇಳಿದ್ರೆ ನೀವು ಹೆಂಗೆ ಟ್ರೈ ಮಾಡ್ತೀರಾ? ಕಾಮನ್ ಆಗಿ ಹೆಂಗೆ ಟ್ರೈ ಮಾಡ್ತೀರಾ ಅಂದರೆ, ಇದನ್ನು ಒಟ್ಟಿಗೆ ಓದ್ಲಿಕ್ಕೆ ಟ್ರೈ ಮಾಡ್ತೀರಾ. ನಿಮಗೆ ಗೊತ್ತಿರೋ ಸೌಂಡ್ಸನ್ನ ಇಟ್ಕೊಂಡು ನೀವು ಇನ್ನು ಜಸ್ಟ್ ಟ್ರೈ ಮಾಡ್ತೀರಾ. ಓಕೆ, ಸೊ ಹಾಗೆ ನಾವು ಬ್ಲೈಂಡ್ ಆಗಿ ಕುರುಡು ಮೆಥಡಲ್ಲಿ ನಾವು ಇಂಗ್ಲೀಷನ್ನು ಯಾವತ್ತೂ ಓದ್ಲಿಕ್ಕೆ ಟ್ರೈ ಮಾಡಬಾರ್ದು. ಅದಕ್ಕೆ ಅದರದೇ ಆದ ಒಂದು ವಿಧಾನ ಇದೆ. ಆ ವಿಧಾನನ ಫಾಲೋ ಮಾಡಿದ್ರೆ ಮಾತ್ರ ನಮಗೆ ಈಸಿ ಆಗುತ್ತೆ. ಓಕೆ, ಸೊ ಆ ಮೆಥಡ್ ಯಾವುದು ಅಂತ ನೋಡೋಣ. ಓಕೆ, ನಾವು ಇಲ್ಲಿ ನೋಡಿ, ಕಾಮನ್ ಆಗಿ ನಿಮಗೆಲ್ಲರಿಗೂ ಗೊತ್ತಿರೋದು ಏನು? ABCD ಕ್ಯಾಪಿಟಲ್ ಲೆಟರ್ಸ್, ಇಂಗ್ಲೀಷ್ ಆಲ್ಫಾಬೆಟ್ ಅಂದರೆ ಇಂಗ್ಲೀಷ್ ವರ್ಣಮಾಲೆ. ಅದರಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟರ್ಸ್ ಅಂತಿದೆ. ಸೊ ಈಗ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಡಿಫರೆನ್ಸ್ ಗೊತ್ತಿಲ್ಲದೆ ಇದ್ದವರು ತಿಳ್ಕೊಳ್ಳಿ. ಇದು ಕ್ಯಾಪಿಟಲ್ ಲೆಟರ್ಸ್ ಅಂದರೆ ದೊಡ್ಡ ಅಕ್ಷರಗಳು, ಸ್ಮಾಲ್ ಲೆಟರ್ಸ್ ಅಂದರೆ ಚಿಕ್ಕ ಅಕ್ಷರಗಳು. ದೊಡ್ಡ ಅಕ್ಷರಗಳು ಎಲ್ಲಿ ಬಳಸ್ತೀವಿ, ಚಿಕ್ಕ ಅಕ್ಷರಗಳು ಎಲ್ಲಿ ಬಳಸ್ತೀವಿ ಅನ್ನೋದನ್ನು ಆಮೇಲೆ ನೋಡೋಣ. ಸಾಮಾನ್ಯವಾಗಿ ಜಾಸ್ತಿ ನಾವು ಯೂಸ್ ಮಾಡೋದು ಚಿಕ್ಕ ಅಕ್ಷರಗಳು. ದೊಡ್ಡ ಅಕ್ಷರಗಳು ಅಲ್ಲೋ ಇಲ್ಲೋ ಬರುತ್ತೆ. ಓಕೆ, ಬಟ್ ದೊಡ್ಡ ಅಕ್ಷರಗಳು ಮತ್ತು ಚಿಕ್ಕ ಅಕ್ಷರಗಳನ್ನು ಗುರುತಿಸೋಕ್ಕೆ ನಮಗೆ ಗೊತ್ತಿರಬೇಕು. ನೀವು ತುಂಬ ಬೇಸಿಕ್ ಆದರೆ, ಕೆಲವರಿಗೆ ಅಕ್ಷರಗಳನ್ನು ಗುರುತಿಸ್ಲಿಕ್ಕೆ ಗೊತ್ತಿರೋದಿಲ್ಲ. ಸ್ಮಾಲ್ ಲೆಟರ್ಸ್, ದೊಡ್ಡ ಅಕ್ಷರಗಳು ಗೊತ್ತು, ಕ್ಯಾಪಿಟಲ್ ಲೆಟರ್ಸ್ ಗೊತ್ತು, ಬಟ್ ಸ್ಮಾಲ್ ಲೆಟರ್ಸ್ ಗೊತ್ತಿರೋದಿಲ್ಲ. ಅಂಥವರು ನೀವೇನು ಮಾಡಬೇಕು, ಇದನ್ನು ಫೋಕಸ್ ಮಾಡಿ. ಓಕೆ, ಸೊ ಆಲ್ಮೋಸ್ಟ್ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಇದು ಬರುತ್ತೆ ಅಂತ, ರೈಟ್? ಈಗ ಸ್ಮಾಲ್ ಲೆಟರ್ಸ್ ಅಂತ ಹೇಳಿದ್ನಲ್ಲ, ಸೊ ಇದರ ಉಚ್ಚಾರಣೆ ಏನು? ಇಲ್ಲಿರೋದೇ ಅಲ್ಲಿರೋದು, ಬಟ್ ಸ್ಮಾಲ್ ಆಗಿದೆ ಅದು. ಓಕೆ, ಇದರ ಉಚ್ಚಾರಣೆ ಏನು? ಕಾಮನ್ ಆಗಿ ನಿಮಗೆಲ್ಲ ಗೊತ್ತಿರೋದು, ನೀವೆಲ್ಲ ನಿಮ್ಮ ಸ್ಕೂಲಲ್ಲಿ ಕಲಿಸಿರೋದು, ಅಥವಾ ಕಾಮನ್ ಆಗಿ ಈಗಲೂ ಎಷ್ಟು ಸ್ಕೂಲಲ್ಲಿ ಕಲಿಸ್ತಿರೋದು ಏನು? ಪ್ರೊನೌನ್ಸಿಯೇಷನ್, ಅದರ ಉಚ್ಚಾರಣೆ ಕಲಿಸೋದಿಲ್ಲ, ಅದು ಅಕ್ಷರದ ಹೆಸರು ಕಲಿಸ್ತಾರೆ. ಅಂದರೆ ಸ್ಮಾಲ್ ಲೆಟರ್ಸ್, ಈ ಅಕ್ಷರ ಏನು, ಈ ಅಕ್ಷರ ಯಾವುದು? ಸೊ ಈ ಅಕ್ಷರ A. ಓಕೆ, ಸೊ ಈ ಅಕ್ಷರನ ನಾವು A ಅಂತ ಹೇಳ್ತೀವಿ. ಈ ಅಕ್ಷರ ಏನು? ಇದನ್ನು ತೋರಿಸಿದ್ರೆ ಇದೇನಂತ ಓದ್ತೀರಾ? ನೀವೆಲ್ಲ ಓದೋದಾದ್ರೂ ಈಗ ಏನಂತ ಓದ್ತೀರಾ? A ಅಂತ ಓದ್ತೀರಾ ಅಲ್ವಾ? ಸೊ A. ಓಕೆ, ಸೊ ಇದನ್ನು ಏನಂತ ಓದ್ತೀರಾ? B, C, D, E, F, G ಈ ಥರ ಓದ್ತೀರಲ್ವಾ, ರೈಟ್? H, I, J, K, L, M, N, O, P, Q, R, S, T, U, V, W, X, Y, Z ಇದೇ ಥರ ನಮಗೆ ಓದಲಿಕ್ಕೆ ಗೊತ್ತಿರೋದು. ಓಕೆ, ಸೊ ಇದು ಬಿಟ್ಟು ಇದಕ್ಕೆ ಬೇರೆ ಥರ ಉಚ್ಚಾರಣೆ ಇದೆಯಾ ಅನ್ನೋದು ನಮಗೆ ಗೊತ್ತಿಲ್ಲ. ನಮಗೆ ಹೇಳ್ಕೊಟ್ಟಿರೋದು ಈ ಥರ ಅಲ್ವಾ? ಸೊ ನೀವೆಲ್ಲರೂ ಇದನ್ನು ಕರೆಕ್ಟಾಗಿ ಹೇಳ್ತೀರಾ, ರೈಟ್? ABCD ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀರಿ. ಬಟ್ ಇದು ನಮಗೆ ಈ ABCDನ ನಾವು ಫಾಲೋ ಮಾಡಿದ್ರೆ, ಇದರ ಉಚ್ಚಾರಣೆ ABCD ಅಂತ ಫಾಲೋ ಮಾಡಿದ್ರೆ ನಮಗೆ ಪದಗಳನ್ನು ಓದಲಿಕ್ಕಾಗುತ್ತಾ ಅನ್ನೋದನ್ನು ನಾವು ಚೆಕ್ ಮಾಡಬೇಕಲ್ವಾ? ಅದಕ್ಕೋಸ್ಕರ ನಾನಿಲ್ಲಿ ಒಂದಷ್ಟು ಪದಗಳು ತೊಗೊಂಡಿದ್ದೀನಿ ಇಂಗ್ಲೀಷಲ್ಲಿ. ನೋಡಿ, ಇಂಗ್ಲೀಷಲ್ಲಿ ಸಣ್ಣ ಸಣ್ಣ ಪದಗಳನ್ನು ತೊಗೊಂಡಿದ್ದೀನಿ. ಓಕೆ, ಸೊ ಡ್ಯಾಡ್, ರೂಫ್, ಪಿಗ್, ಜಗ್, ಚೀಫ್, ಗುಡ್, ಬಸ್, ಗ್ಯಾಸ್, ಪಾಸ್, ಶೇವ್, ಪಾ ಇವೆಲ್ಲ ಸಣ್ಣ ಸಣ್ಣ ಪದಗಳು. ಈ ಪದಗಳನ್ನು
ನಾವು ಈ ಪದಗಳನ್ನು ನಮಗೆ ಇಂಗ್ಲೀಷಲ್ಲಿ ಓಕೆ ಸಣ್ಣ ಸಣ್ಣ ಪದಗಳು ತೊಗೊಂಡಿದ್ದೀನಿ. ಈ ಪದಗಳನ್ನು ನಾವು ಇಂಗ್ಲೀಷಲ್ಲಿ ನಾವು ಓದೋಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಈಗ ಇಲ್ಲಿ ನೋಡಿ, ಜಸ್ಟ್ ಒಂದು 3 ಪದಗಳು ತೊಗೊಳ್ಳೋಣ, ಒಂದಿಷ್ಟು ಪದಗಳು. ಓಕೆ, ರೈಟ್. ಸೊ ಈಗ ನಮಗೆ ಗೊತ್ತಿರೋ ಪ್ರಕಾರ ಇದನ್ನು ನಾವು ಹೇಗೆ ಓದಬೇಕು? ಹಾಂ, ಸೊ ಈಗ ನಮಗೆ ಗೊತ್ತಿರೋ ಅಕ್ಷರಗಳ ಉಚ್ಚಾರಣೆ, ಈಗ ಇದರ ಉಚ್ಚಾರಣೆ ಏನು? ಸಿ. ಇದರ ಉಚ್ಚಾರಣೆ ಏನು? ಎ, ಬಿ. ಸೊ ಇದು ಸಿ, ಎ, ಬಿ. ಇದು ಆರ್, ಓ, ಬಿ ಅಲ್ವಾ? ಅದೇ ಥರ ಇದು ತಗೊಳ್ಳಿ, ಬಿ, ಎ, ಡಿ, ಡಿ, ಎ, ಡಿ. ಹಾಗೆ ಎಮ್, ಓ, ಬಿ. ಆಮೇಲೆ ಒಂದು ಸ್ವಲ್ಪ ದೊಡ್ಡ ಪದ ತಗೊಳ್ಳೋಣ, ಸಿ, ಎಲ್, ಐ, ಎನ್, ಐ, ಸಿ. ಓಕೆ, ಅಥವಾ ಟಿ, ಓ, ಎನ್, ಐ, ಸಿ. ಓಕೆ, ಸೊ ಇದು ಅಕ್ಷರಗಳನ್ನು ನಾವು ಏನು ಪ್ರಾಕ್ಟೀಸ್ ಮಾಡಿ ಎ, ಬಿ, ಸಿ, ಡಿ ಅದನ್ನು ಹಾಗೆ ಹಾಕಿದ್ದೀವಿ ಕನ್ನಡದಲ್ಲಿ. ಓಕೆ, ಸೊ ಇದರ ಅರ್ಥ ಏನು? ಅಕ್ಷರಗಳು ನಾವು ಏನು ನಮಗೆ ಗೊತ್ತು ಅದನ್ನು ಅದೇ ಥರ ಹಾಕಿದ್ದೀವಿ ಅಲ್ವಾ? ಆದರೆ ಬಿ, ಎ, ಡಿ ಅಂತ ಇರೋದಿದೆಯಲ್ಲ, ಇದನ್ನು ಹೇಗೆ ಓದಬೇಕು ಗೊತ್ತಾ? ಬ್ಯಾಡ್. ಆದರೆ ಇಲ್ಲೇನಿದೆ? ಬಿ, ಎ, ಡಿ ಅಂತ ಇದೆಯಲ್ವಾ? ಬ್ಯಾಡ್ ಅಂತ ಇದೆಯಾ ಇಲ್ಲಿ? ಇಲ್ಲ. ಇಲ್ಲಿ ಸಿ, ಎ, ಬಿ ಅಂತಿದೆ. ಬಟ್ ಇದನ್ನು ಓದಬೇಕಾಗಿರೋದು ಹೇಗೆ? ಕ್ಯಾಬ್. ಆದರೆ ಅದು ಕ್ಯಾಬ್ ಅಂತಿದೆಯಾ? ಕನ್ನಡದಲ್ಲಿ ನಾವು ಅಕ್ಷರಗಳ ಹೆಸರನ್ನು ಹಾಕಿದ್ದೀವಿ ಅಲ್ವಲ್ಲ? ಇದನ್ನು ಕೂಡಿಸಿದಾಗ ಏನಾಗುತ್ತೆ? ಕೂಡಿಸೋದು ಬೇಡ, ಒಟ್ಟಿಗೆ ಹೇಳಿದಾಗ ಸಿ, ಎ, ಬಿ, ಸಿ, ಎ, ಬಿ. ಅದು ಹೇಗೆ? ನಾವು ಕನ್ನಡದಲ್ಲಿ ಒಂದು ಪದನ ಓದಬೇಕಾದ್ರೆ ಸಿಂಪಲ್ ಆಗಿ ಒಂದು ಪದನ ತಗೊಳ್ಳಿ. ಕನ್ನಡದಲ್ಲಿ ಅ, ಮ, ರ, ಅ, ಮ, ರ. ಅದನ್ನು ಹೆಂಗೆ ಓದ್ತೀವಿ ನಾವು? ಅ, ಮ, ರ, ಅಮರ ಅಲ್ವಾ? ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕ, ನ, ಕ. ಸೊ ಇದು ಸಿಂಪಲ್, ಅದಕ್ಕೆ ನಾನು ಇದನ್ನೇ ತಗೊಳ್ತಿದ್ದೀನಿ. ಕ, ನ, ಕ, ಕನಕ. ಅ, ಮ, ರ, ಅಮರ. ಕ, ನ, ಕ, ಕನಕ. ಓಕೆ, ಅಥವಾ ಇನ್ನೊಂದು ಪದ ಪ, ರ, ಮ. ಪರಮ ಏನಾಗುತ್ತಿದ್ದು? ಪರಮ ಅಲ್ವಾ? ಅಕ್ಷರಗಳು ಹೇಗಿದೆಯೋ ಹಾಗೆ ಉಚ್ಚಾರಣೆಯೂ ಇದೆ, ಬೇರೆ ಉಚ್ಚಾರಣೆ ಬರೋದಿಲ್ಲ. ಆದರೆ ಇಂಗ್ಲೀಷಲ್ಲಿ ಅದೇನಾಗುತ್ತೆ ಅಂದರೆ, ಇಂಗ್ಲೀಷಲ್ಲಿ ಬಿ, ಎ, ಡಿ, ಬಿ, ಎ, ಡಿ. ಅಮರ, ಅಮರ. ಬಿ, ಎ, ಡಿ, ಬಿ, ಎ, ಡಿ ಅಲ್ಲ. ಸೊ ಇದನ್ನು ಬಿ, ಎ, ಡಿ ಅನ್ನೋದು ಸ್ಪೆಲ್ಲಿಂಗ್ ಅಷ್ಟೇ. ಅದನ್ನು ಬಿ, ಎ, ಡಿ ಅಂತ ಹೇಳೋಗಿಲ್ಲ. ನಾವು ಏನು ಹೇಳಬೇಕು? ಬಿ, ಎ, ಡಿ, ಬ್ಯಾಡ್. ನಾವಿಲ್ಲಿ ಅಮರ, ಅಮರ. ನಾವು ಒಂದು ವೇಳೆ ಅಮರ, ಆಮ್ರ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಬಟ್ ಇಲ್ಲಿ ಇಂಗ್ಲೀಷಲ್ಲಿ ಆ ಥರ ಇದೆ. ಬಿ, ಎ, ಡಿ, ಬಿ, ಎ, ಡಿ ಅಲ್ಲ ಅದು. ಬಿ, ಎ, ಡಿ ಮೀನ್ಸ್ ಬ್ಯಾಡ್. ಕನ್ನಡದಲ್ಲಿ ಅಮರ ಅಂದರೆ ಅಮರನೇ. ಇಂಗ್ಲೀಷಲ್ಲಿ ಬಿ, ಎ, ಡಿ ಅಂದರೆ ಬಿ, ಎ, ಡಿನೇ ಅಲ್ಲ. ಬಿ, ಎ, ಡಿ ಅಂದರೆ ಬಿ, ಎ, ಡಿ ಅಂದರೆ ಅದು ಅಕ್ಷರಗಳು ಸ್ಪೆಲ್ಲಿಂಗ್. ಅದು ಅಕ್ಷರಗಳು ಇದೆ, ಲೆಟರ್ಸ್ ಇದೆ, ಆದರೆ ಆ ಲೆಟರ್ಗಳ ಉಚ್ಚಾರಣೆ ಬೇರೆ, ಆ ಲೆಟರ್ಗಳ ಹೆಸರು ಬೇರೆ. ಹೆಸರಿಗೆ ನಾವು ಎ, ಬಿ, ಸಿ, ಡಿ ಅಂತ ಹೆಸರು ಹೇಳ್ತೀವಿ. ಅದರ ಉಚ್ಚಾರಣೆ ಅಂದರೆ ಪ್ರೊನೌನ್ಸಿಯೇಷನ್, ಪದದಲ್ಲಿ ಪ್ರೊನೌನ್ಸಿಯೇಷನ್ ಅಂತ ಬಂದಾಗ ಆ ಅಕ್ಷರಗಳಿಗೆ ಉಚ್ಚಾರಣೆ ಬೇರೆ ಇರುತ್ತೆ. ಬೇರೆ ಅಂದರೆ ಹೆಸರಿಗೇನು ಸಂಬಂಧ, ಹೆಸರೇನಿದೆ ಅದೇ ಥರನೇ ಇರುತ್ತೆ, ಬಟ್ ಸ್ವಲ್ಪ ಚೇಂಜ್ ಇರುತ್ತೆ. ಓಕೆ, ಸೊ ಈಗ ನಾವು ಕನಕ, ಅಮರ ಅಂತೆಲ್ಲ ನೋಡಿದ್ವಲ್ಲ, ಈಗ ಬಿ, ಎ, ಡಿ ಇದನ್ನು ಹೇಳೋ ಹಾಗಿಲ್ಲ. ಏನಂತ ಹೇಳಬೇಕು ನಾವು? ಬ್ಯಾಡ್. ಅದೇ ಥರ ಇಲ್ಲಿ ಕ್ಯಾಬ್ ಅಂತಿದೆ, ಅಥವಾ ಇಲ್ಲೂ ನೋಡಿ ಡ್ಯಾಡ್ ಅಂತಿದೆ. ಇದನ್ನು ಡಿ, ಎ, ಡಿ ಅಂತ ಹೇಳೋ ಹಾಗಿಲ್ಲ, ಸ್ಪೆಲ್ಲಿಂಗ್ ಅಷ್ಟೇ. ಇದು ಉಚ್ಚಾರಣೆ ಬೇರೆ, ಉಚ್ಚಾರಣೆ ಬಂದು ಡ್ಯಾಡ್. ಓಕೆ, ಸೊ ಇದ್ರ ಉಚ್ಚಾರಣೆ ನೋಡೋಣ.
ಒಂದೊಂದು ಪದದ ಉಚ್ಚಾರಣೆ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಸೊ ಹಾಗಾಗಿ ಕನ್ನಡವನ್ನು ನಾವು ಹೇಗೆ ಕಲ್ತ್ವಿ ಅದೇ ಥರ ಇಂಗ್ಲೀಷ್ ಕಲಿಬೇಕು. ಕನ್ನಡ ನೋಡಿ, ಕನ್ನಡದಲ್ಲಿ ನಮಗೆ ಮುಖ್ಯವಾಗಿ ನಾವು ಕಲಿಯೋದೇನು? ಫಸ್ಟು ಕಾಗುಣಿತ ಕಲಿತೀವಿ, ಅಕ್ಷರಮಾಲೆ ಅಲ್ವಾ? ಸೊ ಕನ್ನಡ ಅಕ್ಷರಮಾಲೆ ಹಾಗೂ ಕಾಗುಣಿತ. ಫಸ್ಟ್ ಅಕ್ಷರಮಾಲೆ ಕಲಿತೀವಿ. ಏನು? ಅ ಆ ಇ ಈ ಉ ಇದೆಲ್ಲ ಕಲಿತು ಆಮೇಲೆ ಕ ಖ ಗ ಗ ಂಗ ಚ ಛ ಜ ಜನ ಇದೆಲ್ಲ ಕಲಿತೀವಿ, ರೈಟ್? ಸೊ ಇಲ್ಲಿ ಏನು ಪದಗಳು ಬರುತ್ತೆ ನಮಗೆ, ಇಲ್ಲೇನು ಪದ ಇದೆ ಆ ಪದದ ಎಲ್ಲ ಅಕ್ಷರಗಳು ಇಲ್ಲಿರ್ತವೆ. ಅಂದರೆ ವರ್ಣಮಾಲೆಯಲ್ಲಿರುತ್ತೆ, ಸ್ವರ ವ್ಯಂಜನ ಅಂತಿರುತ್ತೆ, ಅಥವಾ ನಿಮಗೆ ಕಾಗುಣಿತದಲ್ಲಿರುತ್ತೆ, ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಒತ್ತಕ್ಷರಗಳು. ಓಕೆ, ಸೊ ಇಂಗ್ಲೀಷಲ್ಲಿ ಹಾಗಿರೋದಿಲ್ಲ. ಯಾಕೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಿಮಗೆ. ಈಗ ಈ ಪದಗಳನ್ನು, ಆ ಪದಗಳ ಉಚ್ಚಾರಣೆ ಇದು. ಓಕೆ, ಸಣ್ಣ ಪದಗಳನ್ನು ನಾನು ಅವಾಗ ನಿಮಗೆ ಝೂಮ್ ಮಾಡಿ ತೋರಿಸಿದೆ. ಈ ಪದಗಳದ್ದು ಉಚ್ಚಾರಣೆ ಏನಿದೆ ಅಂತ ನೋಡಿ. ಉಚ್ಚಾರಣೆ ಏನಿದೆ ನೋಡಿ, ಇಲ್ಲಿ CAT ಅಂತಿದೆ. ಏನು ಅಂತ ಓದ್ಬೇಕು ನಾವು ಅದನ್ನು? ಕ್ಯಾಟ್. CAT ಅಂತ ಇರೋದನ್ನು ಕ್ಯಾಟ್ ಅಂತ ಓದಬೇಕು. ಇಲ್ಲಿ ಇನ್ನೊಂದು ನೋಡಿ, BAD ಅನ್ನೋದನ್ನ ಬ್ಯಾಡ್ ಅಂತ ಓದಬೇಕು. ಅದು ಆಲ್ರೆಡಿ ನಾನು ಹೇಳಿದೆ. ಹಾಗೆ ಇಲ್ಲಿ ನೋಡಿ, G ಇದೆ, GOOD, ಎರಡು ಓ ಇದೆ, ಬಟ್ ಇದನ್ನು ಗುಡ್ ಅಂತ ಹೇಳ್ತೀವಿ ಅಷ್ಟೇ, ಗುಡ್. ಹಾಗೆ BIG ಬಿಗ್ ಎಲ್ಲ ನೋಡಿ. ROB ರಾಬ್, MOB ಮಾಬ್, MAN ಮ್ಯಾನ್. ಇದರ ಅರ್ಥ ಏನು? ನಾವೇನು ಅಕ್ಷರಗಳನ್ನು ಹಾಕ್ತೀವಿ ABCD ಅಂತ, ಅದು ಖಂಡಿತವಾಗ್ಲೂ ಉಚ್ಚಾರಣೆಯಲ್ಲಿ ಬರೋದು ಬಹಳ ಕಡಿಮೆ. ಎಲ್ಲೇ ನೋಡಿ ನೀವು ಎ ಅಂತ ಬರೋದು ಬಹಳ ಕಡಿಮೆ, ಬರಲ್ಲ ಅಂತಲ್ಲ, ಬಹಳ ಕಡಿಮೆ ಬರೋದು. ಓಕೆ, ಸೊ ನಮಗೆ ಬೇಕಾಗಿರೋದೇನು? ಈ ಒಂದೊಂದು ಅಕ್ಷರಗಳು ಹೇಗೆ ಸೌಂಡ್ ಬರುತ್ತೆ, ಒಂದೊಂದು ಅಕ್ಷರಗಳಿಂದ ಯಾವ ಥರ ಸೌಂಡ್ ಬರುತ್ತೆ ಅನ್ನೋದನ್ನು ನಾವು ನೋಡಬೇಕು. ಓಕೆ, ರೈಟ್? ಸೊ ಈಗ ನೋಡಿ, ಇದನ್ನು ನಾನು ನಿಮಗೆ ಝೂಮ್ ಮಾಡಿ ತೋರಿಸಿದ್ನಲ್ಲ, ಒಂದೊಂದು ಅಕ್ಷರಗಳ ಉಚ್ಚಾರಣೆ ನೋಡೋಣ. ಈಗ ಇಲ್ಲಿ ಕೊಟ್ಟಿರೋ ಪದಗಳದು ಕೊನೆಯ ಅಕ್ಷರ ನೋಡಿ, ಜಿದು ಜಿ ಜಿ ಜಿ, ಆಮೇಲೆ ಎಫ್ದು ಎಫ್ ಅಂತಿದೆಯಲ್ವಾ, ಎಲ್ಲ ಎಫ್ ಎಫ್. ಸೊ ಕೊನೆಯಲ್ಲಿ ಬರೋ ಅಕ್ಷರಗಳ ಉಚ್ಚಾರಣೆ ಏನಿದೆ ಅಂತ ನೋಡೋಣ. ಓಕೆ, ಸೊ ಕೊನೆಯಲ್ಲಿ ಬರೋ ಅಕ್ಷರಗಳನ್ನು ನೀವು ನೋಡಿದಾಗ ನೋಡಿ, ಬಿ ಬ, ಬಿ ಬ ಬ. ಸೊ ಬಿದು ಉಚ್ಚಾರಣೆ ಏನು? ಬ. ನಾವು ಬಿ 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 ಅಂತ ಹೇಳ್ತಿದ್ವಿ. ಸಿದು ಉಚ್ಚಾರಣೆ ಕ್ 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 ಅಂತ ಬರುತ್ತೆ. ಅಂದರೆ ಈ ಪದದಲ್ಲಿ ಏನು ಬಂದಿದೆ ನೋಡಿ, ಪದದಲ್ಲಿ ಈ ಸಿದು ಉಚ್ಚಾರಣೆ ಏನು? ಕ್ ಕ್ ಕ್. ಡಿದು ಉಚ್ಚಾರಣೆ ಏನು? ಡ ಡ ಡ. ಎಫ್ದು ಉಚ್ಚಾರಣೆ ಏನು? ಫ ಫ ಫ. ಜಿದು ಗ ಗ ಗ. ಕೇದು ಕ ಕ ಕ. ಹಾಗೆ ಎಲ್ಲ ಅಕ್ಷರಗಳು, ಎಲ್ದು ಲ್, ಎಮ್ದು ಮ್. ಸೊ ಇದರ ಅರ್ಥ ಏನು? ನಾವು ಅಂದ್ಕೊಂಡಿರೋದು ABCD ಅಂತ ಏನು ಅಂದ್ಕೊಂಡಿದ್ದೀವಿ, ಅದಲ್ಲದೆ ಉಚ್ಚಾರಣೆ ಆ ಪದದಲ್ಲಿ ಬಂದಾಗ ಅದರದೇ ಆದ ಉಚ್ಚಾರಣೆ ಸಪರೇಟ್ ಆಗಿರುತ್ತೆ. ಓಕೆ, ಸೊ ಎಲ್ಲ ಅಕ್ಷರಗಳಲ್ಲೂ ನೋಡಿ, ಕೊನೆಯ ಅಕ್ಷರ ಮಾತ್ರ ನೋಡಿ, ಸ್ಟಾರ್ಟಿಂಗ್ ನೋಡಬೇಡಿ, ಕೊನೆಯ ಅಕ್ಷರ ನೋಡಿ. ಪಿದು ಉಚ್ಚಾರಣೆ ಏನು? ಪ ಪಿ ಪ ಪಿ ಪ. ಎಸ್ ಸ್ ಸ್. ಸೊ ಇದನ್ನು ನೋಡಿ, ಒಂದೊಂದು ಅಕ್ಷರಗಳು ಅಂದರೆ ಏನು? ಬಿದು ಬ ಕ ಡ ಫ ಗ ಕ ಲ್ ಮ್ ನ್. ಅಲ್ಲ, ಇಲ್ಲಿದೆ ನ್ ಪ ಸ್ ವ ವ ಕ್ಸ್. ಈ ಥರ ಸೌಂಡ್ಸ್ ಬರುತ್ತೆ. ಅಂದರೆ ಅದು ಮಧ್ಯದಲ್ಲಿ ಬರಲಿ, ಕೊನೆಯಲ್ಲಿ ಬರಲಿ, ಸ್ಟಾರ್ಟಿಂಗಲ್ಲಿ ಬರಲಿ, ಯಾವಾಗಲೂ ನಿಮಗೆ ಇದೇ ಉಚ್ಚಾರಣೆ ಬರೋದು. ಎಸ್ ಅನ್ನೋ ಪದ, ಎಸ್ ಅನ್ನೋ ಅಕ್ಷರ ಇದೆಯಲ್ವಾ, ಎಸ್ ಅನ್ನೋ ಅಕ್ಷರ ನಿಮಗೆ ಮಧ್ಯದಲ್ಲಿ ಬಂದರೂ ಸ್ ಅಂತಲೇ ಹೇಳುತ್ತೆ, ಸ್ಟಾರ್ಟಿಂಗಲ್ಲಿ ಬಂದರೂ ಸ್ ಅಂತಲೇ ಹೇಳುತ್ತೆ, ಕೊನೆಯಲ್ಲಿ ಬಂದರೂ ನಿಮಗೆ ಅದೇ ಸೌಂಡೇ ಹೇಳುತ್ತೆ. ಓಕೆ, ಎಸ್ ಅಂತ ಬಂದಾಗ, ಓಕೆ, ಒಂದು ಅಕ್ಷರ ಈಗ ಟಿ ಅಂತ ಹೇಳಿದ್ನಲ್ಲ ನಾನು, ಟಿ ಅನ್ನೋ ಅಕ್ಷರ ಸ್ಟಾರ್ಟಿಂಗ್ ಬಂದರು, ಕೊನೆಯಲ್ಲಿ ಬಂದರು, ಮಧ್ಯದಲ್ಲಿ ಬಂದರು, ಅದು ಟಿ ಅಂತ ಉಚ್ಚಾರಣೆ ಮಾಡಲ್ಲ. ಏನಂತ ಉಚ್ಚಾರಣೆ ಮಾಡುತ್ತೆ? ಟ. ಅರ್ಧ ಅಕ್ಷರ. ಎಸ್ ಅನ್ನೋದು ಮಧ್ಯದಲ್ಲಿ ಬಂದರು, ಸ್ಟಾರ್ಟಿಂಗಲ್ಲಿ ಬಂದರು, ಕೊನೆಯಲ್ಲಿ ಬಂದ್ರೂ ಅದು ಸ್ ಅಂತಲೇ ಹೇಳುತ್ತೆ. ಓಕೆ, ಆಮೇಲೆ ಡಿ
ಡಿ ಮಧ್ಯದಲ್ಲೇ ಬರಲಿ, ಕೊನೆಯಲ್ಲೇ ಬರಲಿ, ಅದು ಡಿ ಅಂತ ಸೌಂಡ್ ಬರಲ್ಲ. ಡಿ ಡಾಡಾ ಡಿ ಡಿ ಬರಲ್ಲ, ಬರೀ ಡ್ ಡ್ ಅರ್ಧ ಅಕ್ಷರ. ಹಾಗೆ ಜಿ ಜಿ ನಿಮಗೆ ಕೊನೆಯಲ್ಲಿ ಬಂದಾಗ, ಸ್ಟಾರ್ಟಿಂಗಲ್ಲಿ ಬಂದಾಗ, ಮಧ್ಯದಲ್ಲಿ ಬಂದಾಗ ಜಿಗೆ 2 ಸೌಂಡ್ ಇದೆ, ಜಿ ಮತ್ತು ಜ ಮತ್ತು ಗ ಅಂತಿದೆ. ಕಾಮನ್ ಆಗಿ ನಿಮಗೆ ಜಾಸ್ತಿ ಬರೋದು ಗ ಗ ಗ ಅಂತ ಬರುತ್ತೆ, ಅರ್ಧ ಅಕ್ಷರ ಬರುತ್ತೆ. ಈ ಸೌಂಡ್ಸನ್ನು ನಾವು ಅಬ್ಸರ್ವ್ ಮಾಡಬೇಕು. ಬೇಸಿಕಲಿ ನಮಗೆ ಅಕ್ಷರಗಳನ್ನು ನಾವು ಕನ್ನಡದಲ್ಲಿ ಅಕ್ಷರಗಳನ್ನು ಕೂಡಿಸ್ತೀವ, ಕನ್ನಡದಲ್ಲಿ ಕೂಡಿಸ್ತೀವಿ ಅಂತ ಹೇಳ್ಬೋದು. ಆದರೆ ಆ್ಯಕ್ಚುಲಿ ನಾವು ಕೂಡಿಸಲ್ಲ, ಅಕ್ಷರಗಳನ್ನು ನಾವು ಹತ್ತಿರ ತೊಗೊಂಬರ್ತೀವಿ. ಅಂದರೆ ಹೇಳೋ ರೀತಿನ ಫಾಸ್ಟಾಗಿ ಹೇಳೋದನ್ನು ನಿಧಾನಕ್ಕೆ ಹೇಳ್ತೀವಿ. ಓಕೆ, ಅಕ್ಷರಗಳನ್ನು ನಾವು ಬೇರೆ ಬೇರೆ ಹೇಳ್ತೀವಿ. ಈಗ ಉದಾಹರಣೆಗೆ ಅಮರ ಅಂತ ಹೇಳಿದೆ ನಾನು. ಅದನ್ನು ಓದಬೇಕಾದ್ರೆ ಹೆಂಗೆ ಓದ್ತೀವಿ? ಅ ಮ ರ ಅಮರ, ಅಮರ. ಇದು ಇಂಗ್ಲೀಷಲ್ಲಿ ಹಂಗಲ್ಲ. ಉದಾಹರಣೆಗೆ ಐ ಎನ್ ಕೆ ಅಲ್ಲ, INK ಇಂಕ್. ಇದು ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಈ ಸೌಂಡ್ಸ್ ಇದೆಯಲ್ಲ, ಈ ಸೌಂಡ್ಸನ್ನು ನಾವು ಈ ಪದದಿಂದನೇ ನಾವು ಸೌಂಡ್ಸನ್ನು ಕಲಿಬೇಕು. ಇದು ಇ ಅಂತಿದ್ರೆ ಇ ಇಂಕ್ ಇಂಕ್. ಓಕೆ, ಹಾಗಾದರೆ ಇಫ್. ಹಾಗೆ ಓಕ್ಸ್, ಓ ಇರೋದು OX ಇದೆ, ಇದನ್ನು ಆಕ್ಸ್ ಅಂತ ಹೇಳ್ತೀವಿ. ಆಕ್ಸ್ ಅಂದರೆ ಒಂದೊಂದು ಅಕ್ಷರದ ಉಚ್ಚಾರಣೆ ನಮಗೆ ಅಲ್ಲೇ ಸಿಕ್ಬಿಡುತ್ತೆ. ಓಕೆ, ಸೊ ಇದರಲ್ಲಿ ನೋಡಿ, ಈಗ ನಾವು AEIOU ಅಂತ ಏನು ಹೇಳ್ತಾ ಬಂದಿದ್ವಿ ವಾವೆಲ್ಸ್, ಅದಕ್ಕೆ ಉಚ್ಚಾರಣೆ ನೋಡಿ, ಎ ಅಂತ ಬರಲ್ಲ, ಆಪಲ್, ಆ. ಎ ಈ ಸೌಂಡ್ ಇದೆ, ಈ ಅಕ್ಷರ ಇದೆ, ಎ. ಐ ಅಕ್ಷರ ಇದೆ, ಬಟ್ ಇದರ ಉಚ್ಚಾರಣೆ ಏನು? ಇ. ಓ ಅಕ್ಷರ ಇದೆ, ಉಚ್ಚಾರಣೆ ಅ. ಯು ಅಕ್ಷರ ಇದೆ, ಇದರ ಉಚ್ಚಾರಣೆ ಅ. ಓಕೆ, ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಇದನ್ನು. ಓಕೆ, ಸೊ ನಮಗೆ ತುಂಬ ಬೇಕಾಗಿರೋದೇನು? ಪ್ರೊನೌನ್ಸಿಯೇಷನ್. ಅಕ್ಷರಗಳ ಹೆಸರಲ್ಲ, ಹೆಸರೇನು? ABCD. ಉಚ್ಚಾರಣೆ ಏನು? ಆ ಬ ಈ ಥರ. ಓಕೆ, ನೆಕ್ಸ್ಟ್ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇದನ್ನು ನಾವು ಹಾಕಿದಾಗ, ಈ ಅಕ್ಷರಗಳನ್ನು ಇದೇ ಥರ ಉಚ್ಚಾರಣೆ ನಾವು ದೊಡ್ಡ ದೊಡ್ಡ ಪದಗಳಿಗೆ ಹಾಕಿದಾಗ ಅದನ್ನು ನೀವು ಈಸಿಯಾಗಿ ಓದ್ಬೋದು. ಈಗ ಫೈನಲಿ ನಾವೇನು ಕಲ್ತ್ವಿ ಅಂದರೆ, ನೇಮ್ಸ್ ಅಂದರೆ ಹೆಸರು, ಅಕ್ಷರಗಳ ಹೆಸರು. ಇದೇ ಕನ್ನಡಕ್ಕೂ, ಇಂಗ್ಲೀಷಿಗೂ ಮತ್ತು ಬೇರೆ ಲ್ಯಾಂಗ್ವೇಜಿಗಿರೋ ವ್ಯತ್ಯಾಸ ಇದೇನೆ. ಇಂಗ್ಲೀಷಲ್ಲಿ ABCD ಅಂತಿದೆ, ಕನ್ನಡದಲ್ಲಿ ನಮಗೆ ABCD ಅಂತ ಅಕ್ಷರಗಳು ಇಲ್ಲ. ಅಂದರೆ ಏನು ಹೇಳ್ತೀವಿ ನಾವು ಅದೇ ಉಚ್ಚಾರಣೆ ಇದೆ. ಅ ಆ ಇ ಕ ಕ ಗ ಗ ङ ಅದೇ ಅಕ್ಷರಗಳು ನಿಮಗೆ ಹೆಸರಲ್ಲಿ ಪದಗಳಲ್ಲೂ ಬರುತ್ತೆ. ಇಲ್ಲಿ ಹಾಗಲ್ಲ, ಪದಗಳಲ್ಲಿ ಈ ಥರ ಸೌಂಡ್ಸ್ ಬರೋದು ಭಾಳ ಅಪರೂಪ. ಇನ್ನು AEIOU ಮಾತ್ರ ಬರುತ್ತೆ, ಬಿ ಅಂತ ಎಲ್ಲೂ ಬರಲ್ಲ ನಿಮಗೆ. ಓಕೆ, ಸೊ ಬಿ ಅಂತ ನಾವು ಬರಿಬೇಕು ಅಂತ ಹೇಳಿದ್ರೆ, ಒಂದು ವೇಳೆ ನಾನು ಬಿ ಅಂತ ಬರಿಬೇಕು ಅಂತ ಇಟ್ಕೊಳ್ಳಿ, ಬಿ ಕನ್ನಡದಲ್ಲಿ ನಾನು ಈ ಥರ ಬಿ ಬರೆದ್ರೆ, ಇಂಗ್ಲೀಷಲ್ಲಿ ಇದನ್ನು ನಾನು ಬರಿಬೇಕು ಅಂದರೆ ಈ ಥರ ಬರಿಬೇಕು, ಬಿ. ಇದೊಂದು ಪದ. ಬಿ ಅಂದರೆ ಹನಿ ಬಿ ಅಂದರೆ ಜೇನುಹುಳ ಏನು ಹೇಳ್ತೀವಿ ಅದಕ್ಕೆ, ಬಿ. ಸೊ ಬಿ ಅಂದರೆ ಈ ಥರ ಬರೆದ್ರೇ ಅದು ಬಿ ಆಗೋದು. ಬರೀ ಬಿ ಅಂತ ಬರೆದ್ರೆ ಅದು ಒಂದು ಅಕ್ಷರ ಅಷ್ಟೇ, ಸ್ಪೆಲ್ಲಿಂಗ್ ಅಷ್ಟೇ. ಓಕೆ, ಸೊ ಬಿ ಅನ್ನೋ ಒಂದು ಪದ ಬರೀರಿ ಅಂತ ಹೇಳಿದ್ರೆ ನಾನು ಡಬಲ್ ಇ ಬರೆದ್ರೆ ಅದು ಬಿ ಆಗೋದು. ಸೊ ಡಬಲ್ ಇ ಬರಬೇಕಲ್ಲ, ಇ. ಅರ್ಥ ಆಯ್ತಲ್ವಾ? ಸೊ ಈಗ ನೋಡಿ, ಈಗ ಅಕ್ಷರಗಳು ಉಚ್ಚಾರಣೆ ಬೇರೆ, ಹೆಸರು ಇವೆಲ್ಲ. ABCD ಅನ್ನೋದು ಹೆಸರು. ಓಕೆ, ನೇಮ್ಸ್. ಇಲ್ಲಿ ನೋಡಿ, ಈಗ ನಾನು ಆ ಪದದಲ್ಲಿ ನಿಮಗೆ ತೋರಿಸಿದ್ನಲ್ಲ, ಒಂದೊಂದು ಅಕ್ಷರಗಳ ಉಚ್ಚಾರಣೆ. ಸೊ ಒಂದೊಂದು ಅಕ್ಷರಗಳ ಉಚ್ಚಾರಣೆ ನಮಗೆ ತುಂಬ ಮುಖ್ಯವಾಗಿರೋದು, ಅದೇ ಬೇಕಾಗಿರೋದು. ಎ ಅಕ್ಷರದ ಉಚ್ಚಾರಣೆ ನಿಮಗೆ ಜಾಸ್ತಿ ಬರೋದು ಆ ಅಂತಲೇ ಬರುತ್ತೆ. ಆ್ಯಪಲ್ ಕೇಳಿದ್ರಲ್ಲ, ಆ್ಯಪಲ್, ಆ್ಯಂಬುಲೆನ್ಸ್, ಆ್ಯಕ್ಟರ್, ಆ್ಯಂಟ್, ಇವೆಲ್ಲ ಏನು ನಿಮಗೆ ಅಕ್ಷರ ಎ ಇದೆ. ಏಪಲ್, ಏಂಬುಲೆನ್ಸ್, ಏಕ್ಟರ್ ಅಂತ ಹೇಳಲ್ಲ, ಆ್ಯಪಲ್ ಅಂತೇಳಿ. ಅಂದರೆ ಅನ್ನೋ ಸೌಂಡಿಗೆ ಎ ಅಕ್ಷರ ನಾವು ಬರಿಬೇಕು, ಅಥವಾ ಎ ಅಕ್ಷರ ಬಂದಾಗ ಅಂತ ಉಚ್ಚಾರಣೆ ಮಾಡಬೇಕು. ನೆಕ್ಸ್ಟು ಬಿ ನೋಡಿದ್ರಲ್ಲ, ಕ್ಯಾಬ್, ಕೊನೆಯಲ್ಲಿ ಏನಿತ್ತು? ಬ. ಸೊ ಬ. ಇದು ಸಿಗೆ 2 ಸೌಂಡ್ ಇದೆ, ಒಂದು ಕ ಮತ್ತು ಸ ಅಂತಿದೆ, ಅದು ಎಲ್ಲಿಂತ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಡಿನ ನಾವು ಡ, ಇನ ಎ, ಎಫ್ನ ಫ್, ಜಿನ ಗ, ಜ. ಜಿಗೆ 2 ಸೌಂಡ್ ಇದೆ. ಓಕೆ, ಇನ್ನು ಬೇರೆ ಬೇರೆ ಅಕ್ಷರಗಳಿಗೆ ಬೇರೆ ಬೇರೆ ಸೌಂಡ್ಸ್ ಬರುತ್ತೆ, 2ಕ್ಕಿಂತ ಜಾಸ್ತಿ ಸೌಂಡ್ಸ್ ಬರುತ್ತೆ. ಎಕ್ಸಿಗೆ 5 ಸೌಂಡ್ ಇದೆ. ಆಮೇಲೆ ಟಿ ಬಂದಾಗ ಟಿಗೆ 2 ಸೌಂಡ್ ಬರುತ್ತೆ, ಸಿ ಬಂದಾಗ ಅದು ಬೇರೆ ಬೇರೆ ಬರುತ್ತೆ. ಓಕೆ, ಸೊ ಬೇಸಿಕಲಿ ನಾವು ಇಷ್ಟು ಕಲಿಬೇಕು, ಸ್ಟಾರ್ಟಿಂಗಲ್ಲಿ ಇಷ್ಟು ಕಲಿಯೋಣ, ಆಮೇಲೆ ಬೇರೆ ಸೌಂಡ್ಸ್ ಯಾವ್ದಾದ್ರು ಬರುತ್ತೆ ಅಂತ ನೋಡ್ಬೋದು. ಹೆಚ್ಚಿಗೆ ಹ, ಐಗೆ ಇ, ಜ, ಕ, ಲ್, ಇದೆಲ್ಲ ನೋಡಿ ಆಯಾ ಅಕ್ಷರಗಳಿಗೆ ಆಯಾ ಸೌಂಡ್ಸ್ ಇದೆ. ಇದನ್ನು ನಾವು
ಪದಗಳೆಲ್ಲ ಹಾಕಿ ನೋಡೋಣ. ಓಕೆ, ಫಸ್ಟು ಸಣ್ಣ ಸಣ್ಣ ಪದಗಳೆಲ್ಲ ಹಾಕಿ ನೋಡೋಣ, ಆಮೇಲೆ ದೊಡ್ಡ ಪದಗಳಿಗೆ ಹೋಗ್ಬೋದು. ರೈಟ್, ಓಕೆ. ಸೊ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? ಒಂದು ಬ್ರೇಕ್ ತೊಗೊಳ್ಳೋಣ, ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ. ಸೊ ಜಸ್ಟ್ ಇದನ್ನು ನೋಡ್ಕೊಳ್ಳಿ, ಇದನ್ನು ಬರ್ಕೊಳ್ಳೋದಿದ್ರೆ ಬರ್ಕೊಳ್ಳಿ ಟೈಮ್ ಇದ್ರೆ. ರೈಟ್, ನಾವು ಇಷ್ಟೊತ್ತು ಏನು ನೋಡಿದ್ವಿ? ABCDನ ABCD ಅಂತಲೇ ನಾವು ಒಂದು ಪದದಲ್ಲಿ ಹಾಕಿದ್ರೆ ಅದನ್ನು ಓದಲಿಕ್ಕೆ ಖಂಡಿತ ಆಗೋದಿಲ್ಲ. ಸೊ ಹಾಗಾಗಿ ಪದದ ಉಚ್ಚಾರಣೆ ಮೂಲಕ ನಾವು ಅಕ್ಷರಗಳನ್ನು ಒಂದೊಂದಾಗಿ ಸ್ಪಷ್ಟವಾಗಿ ಉಚ್ಚಾರಣೆ ಹೇಳಲಿಕ್ಕೆ ಕಲಿಬೇಕು. ಅದನ್ನೇ ನೋಡಿದ್ದೀಗ. ಎನ ಆ ಅಂತ ಹೇಳಬೇಕು, ಬಿನ ಬ, ಸಿನ ಕ, ಸ, ಡಿಗೆ ಡ, ಎಗೆ ಎ, ಎಫ್ಗೆ ಫ, ಜಿಗೆ 2 ಸೌಂಡ್ ಗ ಜ, ಹಗೆ ಎಚ್ಗೆ ಹ, ಇ ಐಗೆ ಇ, ಜೆಗೆ ಜ, ಕೆಗೆ ಕ, ಎಲ್ಗೆ ಲ್, ಎಂಗೆ ಮ್, ಎನ್ಗೆ ನ್, ಓಗೆ ಆ, ಪಿಗೆ ಪ, ಕ್ಯೂಗೆ ಕ್ವ. ನೋಡಿ ಕರೆಕ್ಟಾಗಿ ಗಮನಿಸಿ, ಕ್ಯೂಗೆ ಕ್ವ ಕ್ವ ಅಂತ ಹೇಳ್ಬೇಕು ನಾವು. ಕ್ವ, ಕ್ಯೂ ಅಲ್ಲ, ಕ್ವ. ಆರ್ಗೆ ರ್, ಎಸ್ಗೆ ಸ್, ಟಿಗೆ ಟ್, ಯುಗೆ ಅ, ವಿಗೆ ವ, ಡಬ್ಲ್ಯೂಗೆ ವ. ಸೊ ಡಬ್ಲ್ಯೂಗೆ ಮತ್ತು ವಿಗೆ ಎರಡು ಒಂದೇ ಸೌಂಡ್ ಇರುತ್ತೆ. ಎಕ್ಸ್ಗೆ ಕ್ಸ್ ಅಂತ ಹೇಳ್ತೀವಿ, ವೈಗೆ ಯ, ಝಡ್ಡಿಗೆ ಝ್.